ನಮಸ್ಕಾರ ಎಲ್ಲರಿಗೂ. ಇವತ್ತು ಅಳ್ಳಿನ ಜೋಳ ಇಲ್ಲಿಂದ ಅರಳು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡ್ರಿ. ಅದಕ್ಕೆ ಬೇಕಾಗುವ 1 ಲೋಟ ಅಳ್ಳಿನ ಜೋಳ ಮತ್ತು ನೀರು. ಅದಕ್ಕೆ ಈ ನೀರಿಗೆ ಹೋದಾಡಿಂದ ಈ ಜೋಳವನ್ನು ಹಾಕಿ ಒಂದು ಕುದಿಸಿ ಆನಂತರ ಹುರಿಬೇಕ್ರಿ. ಈಗ ನೀರು ಇಟ್ಕೊತೀನಿ ನೋಡ್ರಿ. ನೀರು ಹೋದಾಡ್ಬೇಕು. ನೀರು ನೋಡ್ರಿ, ಈ ಥರ ನೀರು ಕುದಿಬೇಕು. ಕುದ್ದ ನಂತರ ಈ ಎಳ್ಳಿನ ಜೋಳ ಹಾಕ್ತೀನಿ ನೋಡ್ರಿ. ಇದಕ್ಕೆ 1 ಚಟಾಕ್ 750 ಗ್ರಾಮ್. ಇವು ಒಂದು ಕುದ್ದಿಂದ ಆನಂತರ ಇವನ್ನ ಒಂದು ಬಟ್ಟೆಯಲ್ಲಿ ನೆರಳಿನಲ್ಲಿ ಒಣಗಿಸ್ಬೇಕು. ತುಂಬ ರುಚಿಕರವಾದ ಉತ್ತರ ಕರ್ನಾಟಕದ ಅರಳು. ಇವು ಬೆಲ್ಲ ಹಾಕಿದ್ರೆ ಸ್ವೀಟ್ ಅರಳು ಹಾಕ್ಕವು ಮತ್ತು ಒಗ್ಗರಣೆ ಕೊಟ್ಟರೆ ಅವು ಚುರ್ಮರಿದ ಮಂಡಾಳ ಥರ ಬರ್ತವೆ. ತಿನ್ನಲಿಕ್ಕೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಅರಳು. ಇವು ಪಂಚಮಿ ಒಳಗೆ ಗುಳ್ಳವನ್ನಿಟ್ಟಾಗ ಅಷ್ಟ ಮಾಡ್ತೈತಿ. ನೋಡಿರಿ, ಈ ಥರ ಬಸ್ಕೋಬೇಕು. ಇವನ್ನ ಕುದ್ದ ನಂತರ ಆರಾಕ್ತೀನಿ ರೀ. ನೋಡಿರಿ, ಈ ಥರ ಒಂದು ಬಟ್ಟೆ ಒಳಗೆ ಹಾಕಿ ಸ್ವಲ್ಪ ಆರ್ಬೇಕ್ರಿ. ಇವು ನೆಳ್ಳಾಗ ಆರಿದ ನಂತರ ಆಮೇಲೆ ಹುರಿತೀವಿ ನೋಡ್ರಿ. ತೆಳ್ಳಗೆ ಒಣ ಹಾಕಿದ್ರೆ ಸ್ವಲ್ಪ ಗಾಳಿಗೆ ಒಣಗ್ಬೇಕ್ರಿ. ಇವು ಬಣ್ರಿ ಈ ಸದ್ಯ ಇವನ್ನ ಒಲೆ ಮೇಲೆ ಹಾಕಿ ಹುರಿಬೇಕು ನೋಡ್ರಿ. ಅಳ್ಳು ಮಾಡಬೇಕು ಸದ್ಯ. ನೋಡಿ ಬರೀ ನೀರು ಬರುತ್ತೆ ನೋಡಿ. ಸ್ವಲ್ಪ ಹಾಕಿ ನೀರು ಜೊತೆ ಹುರಿಬೇಕು ನೋಡಿ. ಉತ್ತರ ಕರ್ನಾಟಕದ ಅರಳು ಅಂತಾರೆ. ಇವಕ್ಕೆ ನಾಗಪ್ಪಗೆ ಹಾಲು ಒಯ್ಬೇಕಾದ್ರೆ ಇವನ್ನ ಮುಂದೆ ನಿಧಿಗೆ ಹೋದ ನಾವು ಹಾಲು ಒಯ್ತೀವಿ ನೋಡ್ರಿ. ಹೆಂಗೆ ಬಂದವ ಅನ್ನೋದು ನೋಡ್ರಿ. ಈ ಥರ ಬಂದವ. ಹೆಂಗೆ ಬಂದವ ಅನ್ನೋದು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.